ಫಸ್ಟ್ ಆಫ್ ಆಲ್ ಹಾರ್ಟ್ಫೆಲ್ಟ್ ಕಂಡೋಲೆನ್ಸಸ್ ಟು ಸರೋಜಾದೇವಿ ಅಮ್ಮ ಅವರು ಮನೆಯವ್ರಿಗೆ. ಹ್ಮ್ ಅವರು ಗೋಲ್ಡನ್ ಈರಾ, ಅವ್ರು ಇದ್ದು ಕೆಲಸ ಮಾಡಿದೆಲ್ಲ ಗೋಲ್ಡನ್ ಈರಾ. ಹ್ಮ್ ಅವರು ವೇ ಆಫ್ ಡ್ರೆಸ್ಸಿಂಗ್, ಹ್ಮ್ ಡ್ರೆಸ್ ಕೋಡು, ಮತ್ತೆ ಅವರು ಸ್ವಭಾವ, ಹ್ಮ್ ಜ್ಯುವೆಲರಿ, ಇದೆಲ್ಲ ಎಲ್ರಿಗೂ ಗೊತ್ತು. ಅವ್ರದ್ದೇ ಒಂದು ಫ್ಯಾಷನ್, ಅವ್ರದ್ದೇ ಒಂದು ಮಾಡೆಲಿಂಗ್, ಅವ್ರದ್ದೇ ಒಂದು ಸೆಪ್ರೇಟ್ ಒಂದು ಲೈಕ್ ಇರುತ್ತೆ ಜನಗಳ ಮಧ್ಯೆ. ಅವ್ರ ತರ ಇನ್ನೊಬ್ರು ಬರ್ಲಿಲ್ಲ ಆದ್ಮೇಲೆ. ಇದು ಹೌದು. ತುಂಬಾ ದೊಡ್ಡ ಲಾಸ್ ನಮ್ಗೆ ಇಂಡಸ್ಟ್ರಿಗೆ. ಹ್ಮ್ ಇದ್ರೂ ಅವರು ಒಳ್ಳೆ ಕೆಲಸ ಮಾಡಿ ಅವ್ರ ಜೀವನದಲ್ಲೂ ಒಳ್ಳೇದ್ ಮಾಡಿ, ಟಿಲ್ ದ ಲಾಸ್ಟ್ ಬ್ರೆತ್ ಶಿ ವಾಸ್ ಅನ್ ಎಕ್ಸಾಂಪಲ್ ಟು ದ ಹೀರೋಯಿನ್ಸ್ ಆಫ್ ದ ಇಂಡಸ್ಟ್ರಿ. ಅಮ್ಮ, ಹೇಗಂದ್ರೆ ಕೊನೆಯದಾಗಿ ಯಾವಾಗ ನೀವು ನೋಡಿದ್ರಿ ಅವರನ್ನ? ಮೀಟ್ ಮಾಡಿದ್ದು ಕೊನೆಯದಾಗಿ ಯಾವಾಗ? ಅವ್ರು ಹೇಗಿದ್ರು ಆ ಸಂದರ್ಭದಲ್ಲಿ? ಮೀಟ್ ಮಾಡಿ ತುಂಬಾ ವರ್ಷಗಳಾಯ್ತು. ಒಂದು ಪಿಕ್ಚರ್ ಇಲ್ಲಿ ತಮಿಳ್ನಾಡಲ್ಲಿ ಮಾಡುವಾಗ ಭರಣಿ ಸ್ಟುಡಿಯೋಸ್ ಅಲ್ಲಿ ನೋಡಿದೆ ನಾನು. ಹ್ಮ್ 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 ಆದ್ಮೇಲೆ ಮೀಟಿಂಗ್ ನೋಡಿದ್ದು ಅಷ್ಟೇ, ಅವ್ರದ್ದು ಭೇಟಿ ನೋಡಿದ್ದು. ಹ್ಮ್ ತುಂಬಾ ಒಳ್ಳೆ ಸ್ವಭಾವ ರೀ. ಅಷ್ಟು ಇದ್ರೂನು ಕೂಡ ಅವ್ರು ತುಂಬಾ ಹಂಬಲ್ ಆಗಿರೋರು. ಹ್ಮ್ ಮತ್ತೆ ಅಮ್ಮ ಅವ್ರದ್ದೇ ಅವರ ಒಂದು ಸ್ಟ್ಯಾಂಡರ್ಡ್ ಇದೆ. ಅಮ್ಮ, ಅವ್ರ ನಟನೆ ಬಗ್ಗೆ ಮತ್ತೆ ಅವ್ರದ್ದು ಮೇಕಪ್ ಬಗ್ಗೆ ಅವ್ರಿಗೆ ಇದ್ದಂತಹ ಒಲವಿದೆಯಲ್ಲ, ನಿಜಕ್ಕೂ ಯಾವ ನಟಿಯರಿಗೂ ಕೂಡ ಈಗಿನ ಮಕ್ಕಳಿಗೆ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಯಾವಾಗಲೂ ಬಣ್ಣ ಹಚ್ಕೊಂಡಿರ್ತಾ ಇದ್ರು. ಹೊರಗಡೆ ನಾವು ಸಾಮಾನ್ಯವಾಗಿ ಬಣ್ಣ ಹಚ್ಚದೇ ಇದ್ದಂತಹ ನಟ ನಟಿಯರನ್ನ ನೋಡಿದ್ದೀವಿ. ಬಟ್ ಆದರೆ ಸರೋಜಾದೇವಿ ಅವರನ್ನು ಒಮ್ಮೆನೂ ಕೂಡ ನೋಡೇ ಇಲ್ಲ, ಕಾಣಕ್ಕೆ ಸಿಕ್ಕೇ ಇಲ್ಲ ಅವರು. ಇಲ್ಲ, ಅವರು ಶಿ ನೋಸ್ ಟು ಕ್ಯಾರಿ ಹರ್ ಸೆಲ್ಫ್, ನಾಟ್ ಓನ್ಲಿ ಬಿಫೋರ್ ದ ಕ್ಯಾಮ್ರಾ, ಈವನ್ ಬಿಹೈಂಡ್ ದ ಕ್ಯಾಮ್ರಾ. ಅವರು ಯಾವಾಗ್ಲೂ ಶಿ ಯೂಸ್ ಟು ಡ್ರೆಸ್ ಅಪ್ ವೆಲ್, ಒಳ್ಳೆ ಮೇಕಪ್ ಹಾಕೊಂಡು, ಒಡವೆಗಳು ಹಾಕೊಂಡು, ಒಳ್ಳೆ ಸೀರೀಸ್ ಅದಂತ. ಅಂದ್ರೆ ಒಂದು ಇಂಟ್ರೆಸ್ಟ್ ಇರಬೇಕು ನಮ್ಮೇಲೆ. ನಮ್ಗೊಂದು ಇಂಟ್ರೆಸ್ಟ್ ಇದ್ರೇನೆ ನಾವು ಆತರ ಮಾಡಕ್ಕಾಗತ್ತೆ. ಅವ್ರು ತುಂಬಾ ತನ್ನ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಅವರು. ಅದು ಕಲಿಬೇಕು ನಾವು ಅವ್ರ ಹತ್ರ. ವಿ ಯಂಗ್ಸ್ಟರ್ಸ್, ಈಗಿರೋ ಯಂಗ್ಸ್ಟರ್ಸ್ ಬಂದು ಯಾವಾಗ್ಲೂ ಒಂದು ಒಳ್ಳೆ ಕ್ಯಾರಿಂಗ್, ಅವರು ಜೆಸ್ಚರ್ಸ್, ಅವ್ರ ಡ್ರೆಸ್ಸಿಂಗ್ಸ್ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದನ್ನ ಸರೋಜಾದೇವಿ ಅಮ್ಮ ನೋಡ್ಕೊಂಡು ಕಲಿಬೇಕಾಗಿದೆ. ಅಮ್ಮ, ಅವರು ಬಟ್ಟಲು ಕಂಗಳ ಚೆಲುವೆ ಅಂತ ಹೇಳಿ ಒಂದು ಒಳ್ಳೆ ಹೆಸರಿಂದ ಅವ್ರನ್ನ ಕೂಡ ಕರೀತಾ ಇದ್ರು. ಆಮೇಲೆ ಅವರು ಕ್ಯಾಮ್ರಾ ಮುಂದೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಕ್ಯಾಮ್ರಾ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಒಂದೇ ರೀತಿಯಾಗಿರ್ತಾ ಇದ್ರು ಅನ್ನೋದು ಕೇಳ್ಪಟ್ಟಿದೀವಿ ನಾವು. ಹೌದು, ಅವ್ರು ಮಾತಾಡೋ ರೀತಿ, ವಾಯ್ಸ್ ಇದೆಯಲ್ಲ, ಅವ್ರು ಮಾತಾಡೋ ವಾಯ್ಸ್, ಒಂದು ಪ್ಯಾರೆಟ್ ಮಾತಾಡಿದ್ರೆ ಹೇಗಿರುತ್ತೆ, ಗಿಣಿ, ಆ ತರ ಇರುತ್ತೆ ಅವ್ರ ವಾಯ್ಸ್. ಮತ್ತೆ ಅವರು ಲೊಕೇಶನ್ ಅಲ್ಲಿ ಆಗ್ಲಿ, ಮತ್ತೆ ಆರ್ಡಿನರಿ ಪ್ಲೇಸಸ್ ಮೀಟ್ ಮಾಡೋವಾಗ ಕೂಡ ಅವ್ರು ಮಾತಾಡೋ ರೀತಿ ಒಂದೇ ತರ ಇರುತ್ತೆ. ಪ್ರೀತಿನ ಮಾತಾಡ್ತಾರೆ, ಪ್ರೀತಿನೇ ಗೆಲ್ಸುತ್ತೆ ಅಂತ ಹೇಳ್ತಾರೆ. ಅವರು ಅಷ್ಟು ದೊಡ್ಡ ಮಟ್ಟಿಗೆ ಇದ್ರೂನು ಕೂಡ ತುಂಬಾ ಹಂಬಲ್ ಆಗಿರೋ ಒಂದು ಆರ್ಟಿಸ್ಟ್ ಅವರು. ಅದನ್ನ ತುಂಬಾ ಹಿಡಿಸೋ ಒಂದು ಸ್ವಭಾವ ಅವ್ರ ಹತ್ರ. ವೆರಿ ವೆರಿ ಫ್ಯಾಷನಬಲ್. ಈಗಿರೋ ಫ್ಯಾಷನ್ ಅಲ್ಲ, ಅವ್ರು ಮಾಡಿದ ಫ್ಯಾಷನ್ ಮುಂದೆ ಏನೂ ಇಲ್ಲ. ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳೋರು. ಈಗ ರೀಸೆಂಟ್ ಆಗಿ ಒಂದು ಫೋಟೋ ನೋಡಿದೆ ಅವ್ರದನ್ನ. ಒಂದು ಇಯರ್ ಸ್ಟಡ್ ಹಾಕಿದ್ದಾರೆ, ಒಂದು ಇಯರ್ ರಿಂಗ್ ತರ, ಅರ್ಧ ಇಯರಿಂಗ್ ತರ ಇರುತ್ತೆ, ಅದರಲ್ಲಿ ಡೈಮಂಡ್ಸ್ ಇರುತ್ತೆ. ಅದು ಹಾಗೆ ಒಂದು ನಮ್ಮ ಕನ್ನಡ ಫಿಲ್ಮ್ ಫೆಸ್ಟಿವಲ್ ನ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಹಾಕಿದ್ದಾರೆ. ಅದು ನೋಡುವಾಗ ನನಗೆ ಈ ತರ ಒಂದು ತಗೋಬೇಕು ಅಂತ ನನಗೆ ಈಗ ಅನಿಸ್ತಾ ಇದೆ. ಆ ಸ್ಟ್ಯಾಂಡರ್ಡ್, ಆ ಮೇಂಟೆನೆನ್ಸ್ ಸರೋಜಾದೇವಿ ಅವ್ರು ಮಾತ್ರ ಮಾಡಕ್ಕಾಗುತ್ತೆ. ಅಷ್ಟು ಒಳ್ಳೆ ಚಾಯ್ಸಸ್ ಮಾಡ್ತಾರೆ. ವೆರಿ ವೆರಿ ಗುಡ್ ಡ್ರೆಸ್ಸಿಂಗ್ ಸೆನ್ಸ್, ವೆರಿ ವೆರಿ ಗುಡ್ ಮೇಕಪ್ ಸೆನ್ಸ್, ವೆರಿ ಸ್ಟೈಲಿಶ್ ಲೇಡಿ. ಅವ್ರ ತರ ಇನ್ನೊಬ್ರು ಇದುವರೆಗೂ ನಾನು ನೋಡ್ಲಿಲ್ಲ.